ನಾಗವಲ್ಲಿಗೂ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಗೂ ನಂಟು. ನಾಗವಲ್ಲಿಯಲ್ಲಿ ಶಿವಕುಮಾರ ಶ್ರೀಗಳ ಜನ್ಮೋತ್ಸವ ಆಚರಣೆ. ದಾಸೋಹದ ಮೂಲಕ ನೂರಾರು ಮಂದಿಗೆ ಅನ್ನ ಸಂತರ್ಪಣೆ. ಇಂದು ಲಿಂಗೈಕ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯ 119ನೇ ಜನ್ಮೋತ್ಸವವನ್ನು ತುಮಕೂರು ಜಿಲ್ಲೆಯಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಇತ್ತ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗೂ ನಾಗವಲ್ಲಿ ಗ್ರಾಮಕ್ಕೂ ವಿಶೇಷವಾದ ನಂಟಿದ್ದು, ನಾಗವಲ್ಲಿಯಲ್ಲಿ ಶ್ರೀಗಳ ಜನ್ಮ ದಿನೋತ್ಸವವನ್ನು ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಜಾತಿ ಧರ್ಮ ತೊರೆದು ನೂರಾರು ಮಂದಿ ಶಿವಕುಮಾರ ಮಹಾಸ್ವಾಮೀಜಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ್ದು, ನೂರಾರು ಮಂದಿ ಭಾಗಿಯಾಗಿದ್ರು. ಇನ್ನು ಈ ವೇಳೆ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲೀಲಾ ಮೂರ್ತಿಯವರು ಮಾತನಾಡಿ, ನಡೆದಾಡುವ ದೇವರು ಎಂದೇ ಪ್ರಖ್ಯಾತರಾದ ಶಿವಕುಮಾರ ಮಹಾಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಅವರು ಬಂದಿದ್ದು, ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದ್ರು. ನಾಗವಲ್ಲಿ ಗ್ರಾಮದಲ್ಲಿ ವರ್ಷೆಯಂತೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 119ನೇ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವರು ನಾಡು ಕಂಡಂತಹ ಶ್ರೇಷ್ಠ ಸ್ವಾಮೀಜಿಗಳು. ಇವರು ನೂರಾರು ಮಕ್ಕಳಿಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಅನ್ನದಾಸೋಹ ನೀಡಿ ಬಡ ಮಕ್ಕಳನ್ನು ಸಾಕಿ ನಾಡು ಕಂಡಂಥ ಶ್ರೇಷ್ಠ ಸ್ವಾಮೀಜಿಗಳು. ಇಂಥ ನಡೆದಾಡು ದೇವರ ಕಾರ್ಯಕ್ರಮವನ್ನು ನಾವು ವರ್ಷೆ ಮಜ್ಜಿಗೆ ಪಾನಕ ಅನ್ನ ದಾಸೋಹ ನೀಡೋದ್ರ ಮುಖಾಂತರ ಊರಿನ ಗ್ರಾಮಸ್ಥರುಗಳೆಲ್ಲ ಸಮ್ಮುಖದಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇದೇ ರೀತಿ ನಾವು ಮುಂದೆ ಇರೋವರೆಗೂ ನಡೆಸ್ಕೊಂಡು ಹೋಗ್ತೀವಿ. ಭಾರತ ರತ್ನ ಪ್ರಶಸ್ತಿಗಾಗಿ ಹಲವಾರು ಕಡೆ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾರೆ. ತಾವು ಸಹ ಈ ಭಾಗದಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಸರ್ಕಾರಕ್ಕೆ ಕಳೆದ ವರ್ಷದಿಂದಲೂ ನಾವು ಸಹಕಾರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಇಂಥ ತ್ರಿವಿಧ ದಾಸೋಹಿಗಳಿಗೆ ಅಂತ ಹೇಳಿ ನಮ್ಮ ಕಡೆಯಿಂದನೂ ಒತ್ತಾಯ ಇದೆ. ಇನ್ನು ನಾಗವಲ್ಲಿಗೂ ಲಿಂಗೈಕ್ಯ ಶಿವಕುಮಾರ ಶ್ರೀಗಳಿಗೂ ವಿಶೇಷವಾದ ನಂಟಿದ್ದು, ಶ್ರೀಗಳು ಬಾಲ್ಯವನ್ನ ನಾಗವಲ್ಲಿಯಲ್ಲಿಯೇ ಕಳೆದಿದ್ರು. ನಾಗವಲ್ಲಿಯಲ್ಲಿದ್ದ ತನ್ನ ಅಕ್ಕನ ಮನೆಯಲ್ಲಿ ಶಿವಕುಮಾರ ಸ್ವಾಮೀಜಿಗಳಿದ್ರು. ನಾಗವಲ್ಲಿಯ ಸರ್ಕಾರಿ ಶಾಲೆಯಲ್ಲೇ ಶ್ರೀಗಳು 1ರಿಂದ 7ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿದ್ದು, ಶ್ರೀಗಳ ಸಂಬಂಧಿಕರು ಶಿವಕುಮಾರ ಸ್ವಾಮೀಜಿಯ ಸೇವೆಯನ್ನ ಮೆಲುಕಾಕಿದ್ರು. ಸ್ವಾಮೀಜಿಯವರ ಹೆಸರು ಮೊದಲು ಶಿವಣ್ಣ, ಸಿದ್ಧಗಂಗಾ ಮಠಕ್ಕೆ ಹೋಗಿ ಸೇರಿ ಅವರಿಗೆ ಹೆಸರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಎಂದು ಹೆಸರು ಬಂತು. ಅಲ್ಲ, ಇಲ್ಲಿ 1ರಿಂದ 7ನೇ ಕ್ಲಾಸ್ ತನಕ ವಿದ್ಯಾಭ್ಯಾಸ ಮಾಡಿದ್ರಲ್ಲ, 7ನೇ ಕ್ಲಾಸಿನವರೆಗೂ ಅವರ ಅಕ್ಕನ ಮನೆಯಲ್ಲಿ ಇದೇ ಮನೆಯಲ್ಲಿ ವಾಸ ಇದ್ದುಕೊಂಡು ಇಲ್ಲಿಂದ ಹೋಗಿ ಮುಂದೆಗಡೆ ಅವರ ಚಿಕ್ಕಪ್ಪನ ಮನೆಯಲ್ಲಿ ಮಲಗುತ್ತಿದ್ದರು. ನಿಮಗೂ ಅವ್ರಿಗೂ ಯಾವ ರೀತಿ ಸಂಬಂಧ? ತಾತನ ಸಂಬಂಧ. ಶಿವಕುಮಾರ ಸ್ವಾಮೀಜಿಗೂ ನಮಗೂ ತಾತ. ಶಿವಕುಮಾರ ಸ್ವಾಮಿಗಳು ನನಗೆ ತಾತ ಆಗಬೇಕು. ಇನ್ನು ನಾಗವಲ್ಲಿಯ ಗ್ರಾಮಕ್ಕೂ ಲಿಂಗೈಕ್ಯ ಶಿವಕುಮಾರ ಶ್ರೀಗಳಿಗೂ ವಿಶೇಷವಾದ ಬಂಧವಿದ್ದು, ನಾಗವಲ್ಲಿಯಲ್ಲಿ ಕಳೆದ ಕೆಲ ವರ್ಷಗಳಿಂದಲೂ ಶ್ರೀಗಳ ಜನ್ಮೋತ್ಸವವನ್ನ ಆಚರಣೆ ಮಾಡ್ತಾ ಬಂದಿದ್ದು, ಅದರಂತೆ ಈ ವರ್ಷವೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಸಂಭ್ರಮಿಸಿದ್ರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.